ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿಂದ ಪ್ರತಿ ಶನಿವಾರ ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲಾಗಿ ನಮ್ಮ ಕಾರ್ಯಕ್ರಮದ 4 ನಿಯಮಗಳನ್ನು ತಾವು ಪಾಲಿಸಬೇಕು. ಏನಂತಂದರೆ, ಕಾಲ್ ಕನೆಕ್ಟ್ ಆದ ತಕ್ಷಣವೇ ನೀವು ಯಾವ ಜಾಗದಲ್ಲಿ ಕನೆಕ್ಟ್ ಆಯಿತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ, ಯಾಕೆಂದರೆ ನೆಟ್ವರ್ಕಲ್ಲಿ ಏನಾದ್ರು ವೇರಿಯೇಷನ್ ಇತ್ತು ಅಂದರೆ. ಎರಡನೇದು, ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಟಿ ವಿ ಇಲ್ದಿರೋ ಜಾಗಕ್ಕೆ ಬಂದು ಮಾತಾಡಿ. ಅಕಸ್ಮಾತ್ ಟಿ ವಿ ಮುಂದೆನೇ ಕೂತ್ಕೊಂಡು ಮಾತಾಡಬೇಕು ಅನ್ನೋದಾಗಿದ್ದರೆ ಟಿ ವಿ ವಾಲ್ಯೂಮ್ನ ಪೂರ್ತಿ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು ನನ್ನ ಜೊತೆ ಮಾತಾಡಿ. ಮೂರನೇದು, ಯಾರು ಮಾತಾಡಬೇಕು ನನ್ನ ಜೊತೆ ಅವರೇ ಮಾತಾಡೋದು ಭಾಳ ಒಳ್ಳೆಯದು. ಪಾಪ ಅವರೆಲ್ಲೋ ಹಾಸಿಗೆ ಮನೆ ಮಲಗಿರ್ತಾರೆ, ಇನ್ನೆಲ್ಲೋ ಬಚ್ಚು ಮನೇಲಿ ಇರ್ತಾರೆ, ಇನ್ನೆಲ್ಲೋ ಅಡುಗೆ ಮನೇಲಿ, ಇವರೆಲ್ಲೋ ಕನೆಕ್ಟ್ ಮಾಡಿರ್ತಾರೆ. ಅಲ್ಲಿಂದ ಮೊಬೈಲ್ ತೊಗೊಂಡು ಅಲ್ಲಿ ಕೊಡೋ ಅಷ್ಟರೊಳಗೆ ಲೈನ್ ಡಿಸ್ಕನೆಕ್ಟ್ ಆಗ್ಬೋದು ನೆಟ್ವರ್ಕ್ ಪ್ರಾಬ್ಲಮಿಂದ. ನಾಲ್ಕನೇದು, ಭಾಳ ಸಿಂಪಲ್ಲಾಗಿ ಚೊಕ್ಕಟವಾಗಿ ಸ್ಪಷ್ಟವಾಗಿ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಹೇಳ್ತೀನಿ. ಯಾಕೆಂತಂದರೆ ತುಂಬ ಹೊತ್ತು ಮಾತಾಡೋದು ಬೇಡ, ಬೇರೆಯವ್ರಿಗೂ ಅವಕಾಶ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ. ತಪ್ಪೇನಿಲ್ಲ. ಅದರಿಂದ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗಾಗಲೇ ಕಾಲರೊಬ್ಬರು ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಬಾಗೇಪಲ್ಲಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಬಾಗೇಪಲ್ಲಿ? ಭಾಳ ಸಂತೋಷ, ಹೇಳಿ ಅಮ್ಮ. ಇದು ನಮ್ಮ ಹುಟ್ಟಿದ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಯಾವ್ದ್ರ ಬಗ್ಗೆ? ಹುಟ್ಟಿದ ಮನೆಯವ್ರ ಬಗ್ಗೆ. ಹೇಳಿ. ಇಲ್ಲ ಗುರೂಜಿ, ಅವರು ಮೊದಲು ಅಪ್ಪ ಕುಡಿತಾ ಇದ್ರು, ತಾತ ಅವರೆಲ್ಲ ಅಲ್ಲೇ ಜಮೀನ್ ತಗೊಂಡಿದ್ರು. ಅವರು ಮಾರ್ಬಿಟ್ಟು ಹೊರಟೋಗಿದ್ರು. ನಾವು ನಮ್ಮಪ್ಪ ಇದು ಕೋರ್ಟ್ಗೆಲ್ಲ ಹಾಕೊಂಡಿದ್ರು. ಬಟ್ ಅವರು ಬೇರೆ ಬೇರೆ ಇದ್ದಾರೆ, ಅಪ್ಪ ಅಮ್ಮ ಎಲ್ಲ. ನನ್ನ ತಮ್ಮ ಆಕ್ಸಿಡೆಂಟ್ ಆಗಿ ಮನೆ ಹತ್ರನೇ ಸುತ್ತೋಗಿದ್ದ. ಅದಕ್ಕಾಗಿ ಅಮ್ಮ ಹುಟ್ಟಿದ ಮನೆಗೆ ಹೋಗಿದ್ಲು. ಇವಾಗ ಅಲ್ಲೇ ಇದ್ಬಿಟ್ಟಿದ್ದಾರೆ ಅಣ್ಣ ಅಮ್ಮ ಎಲ್ಲ. ಇವರು ಅಪ್ಪ ಅಲ್ಲಿ ಕರೀತಾ ಇದ್ದಾರೆ, ಅವ್ರು ಬರ್ತಾ ಇಲ್ಲ, ಅವರು ಇಲ್ಲಿ ಬರ್ತಾ ಇಲ್ಲ. ಅವರು ಮೂವರು ಒಂದೇ ಹತ್ರ ಇರ್ಬೇಕು. ಅದಕ್ಕೇನಾದ್ರೂ ಸಲಹೆ ಕೊಡ್ತೀರಾ? ಏನು ಮಾಡ್ಬೇಕಮ್ಮ? ಇನ್ನೆಷ್ಟು ದಿವಸ ಏಜ್ ಆದ್ಮೇಲೆ ಇವೆಲ್ಲ ಕೋಪ ತಾಪ ಮನಸ್ಸಲ್ಲಿ ಏನಕ್ಕೆ? ಯಾರೋ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೇನು ಮುದ್ರ ಮಂತ್ರ ತಂತ್ರ ಇಲ್ಲ. ಅವರು ಕೇಳ್ತಾ ಇದಾರೆ ಗುರುಜಿ, ಏನು ಹೇಳಿದ ಮತ್ತೆ ಕೇಳಲ್ಲ. ಅವರು ಒಂದತ್ರ ಇರಿ ಅಂದ್ರೆ ಕೇಳಲ್ಲ ಇಬ್ರು. ಅಲ್ಲಮ್ಮ, ಇದು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆಲ್ಲ ಮುದ್ರಾ ಮಂತ್ರ ಏನಿಲ್ಲ. ನಿಮ್ಮ ಕುಲದೇವಿ ಪೂಜೆ ಮಾಡಕ್ಕೆ ಹೇಳಿ ಇಬ್ರಿಗೂ ಹೋಗಿ. ಇಬ್ಬರು ಕುಲದೇವಿ ಯಾರು ನಿಮ್ಮ ವಂಶದ ಕುಲದೇವಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಗಂಡ ಹೆಂಡತಿ ಅಂತ ಅಂದಮೇಲೆ ಅವರು ಕೋಪ ತಾಪ ಮಾಡಿದ್ರೆ ಈ ಏಜಲ್ಲಿ ಏನು ಲಾಭ ಅವ್ರಿಗೆ? ಭಾಳ ಒಂದು ರೀತಿ ಇನ್ನೂ ಮೆಚುರಿಟಿ ಇಲ್ಲ ಅನಿಸ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವಿಲ್ಲಿ ಹೊಸಪೇಟೆಯಿಂದ ಕಾಲ್ ಮಾಡ್ತಿದ್ದೀವಿ. ಹೊಸಕೋಟೆ? ಹೊಸಪೇಟೆ, ಬಳ್ಳಾರಿ ಹೊಸಪೇಟೆ. ಬಳ್ಳಾರಿ ಡಿಸ್ಟ್ರಿಕ್ಟ್, ಬಳ್ಳಾರಿ ಈಗ ವಿಜಯನಗರ ಡಿಸ್ಟ್ರಿಕ್ಟ್ ಆಗಿದೆ. ಭಾಳ ಸಂತೋಷ, ಹೇಳಿ ಅಮ್ಮ. ನೋಡ್ರಿ, ನಮ್ಗೆ ಏನು ನಮ್ಮ ಅತ್ತಿಗೆನೇ ಸ್ವಲ್ಪ ಬಹಳ ಪ್ರಾಬ್ಲಮ್ ಮಾಡ್ತಿದ್ದಾಳ್ರಿ. ನಾವು ನನ್ನಂತೂ ಕಂಡ್ರೆ ಬಹಳ ಕಿಚ್ಚು, ಹೊಟ್ಟೆ ಕಿಚ್ಚು ಇಲ್ಲೇನ. ಆಮೇಲೆ ಎಲ್ಲರೂ ಮಾತಾಡೋ ಪ್ರಯೋಗ ಮಾಡ್ತದ್ದು ಇಂಥವೆಲ್ಲ ಮಾಡ್ತಾ ಇದ್ದಾಳೆ. ಬಹಳ ಕಷ್ಟ ಆಗ್ತಾ ಇದೆ ರೀ. ಹೆಂಗ್ ಮಾಡ್ಬೇಕು ನಾವು? ಯಾರದು? ನಾನು ಶಮಂತಕ್ ಮಣಿ ಅಂತಂದು. ಅಲ್ಲಮ್ಮ, ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇರೋದು? ನಮ್ಮ ಅತ್ತಿಗೆ ರೀ, ನಮ್ಮ ದೊಡ್ಡತ್ತಿಗೆ. ಆಕಿಗೆ ಅವ್ರ ಅಮ್ಮನಿಂದ ಆ ವಿದ್ಯೆ ಬಂದ್ಬಿಟ್ಟದ್ರಿ. ಫುಡ್ ಪಾಯ್ಸನ್ ಹಾಕ್ತಾಳೆ, ಆಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡ್ತಾಳೆ ಎಕ್ಸ್ಪರ್ಟ್ ಆಗಿ. ನೀವು ಜೊತೆಲೇ ಇದ್ದೀರಾ? ಅಂದ್ರೆ ಇಲ್ಲೇ ಅಂದ್ರೆ ಹೊಸಪೇಟೆಗೆ ಚಿತ್ರವಾಡಿಗೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿದ್ದಾಳೆ. ನಾವಿಲ್ಲಿ ಮತ್ತೆ ನಿಮ್ಗೇನು ಬಿಡಿ, ಅವ್ರ ಪಾಡ ಅವ್ರು ಇರ್ತಾರೆ, ನಿಮ್ಮ ಪಾಡಿ ಇರ್ತೀರಲ್ಲ, ಅದಕ್ಕೇನಕ್ಕೆ? ಅಲ್ಲ, ಕರೆಕ್ಟ್. ಅಂದ್ರೆ ಅದೇನು ಪ್ರಾಬ್ಲಮ್ ಇಲ್ಲ ರೀ. ಈಗ ನಮ್ಮ ತಮ್ಮಂದ್ರು ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಮ ಚೆನ್ನಾಗಿದ್ದಾರೆ. ಅವನಿಗೆ ನಮ್ಮ ಭೂಮಿಗಳೆಲ್ಲ ಅವನ್ನೆಲ್ಲ ಮಾಡ್ತಿದ್ದಾರೆ, ಅವನ್ನೆಲ್ಲ ಸಮವಾಗಿ ಹಂಚಿಕೊಡ್ತಿದ್ದಾರೆ. ಆಕೆ ನಾದ್ನಿಗೆ ಕೊಡಬಾರ್ದು ಅಂತ, ಇದು ನಮಗೆ ಕೊಡಬಾರ್ದು ಅಂತ ಬಹಳ ಹೊಟ್ಟೆ ಕಿಚ್ಚು ಕ್ರೋಧ ಬಹಳಷ್ಟು. ಏನು ಕೊಡಬಾರ್ದು ಅಂತ? ಜಮೀನ ಮನೇನ ಏನು?
ಇಲ್ಲ ರೀ ಎಲ್ಲಾರು ಮಾರ್ತಾ ಇದ್ದಾರೆ. ನಮ್ಮ ತಂದೆಯವ್ರದ್ದು ಬಹಳ ಆಸ್ತಿ ಇತ್ತು. ಅದು ಮತ್ತೆ ಈಗ ಯಾರು ನೋಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲರೂ ಕೆಲಸದಲ್ಲಿದ್ದಾರೆ. ಹಾಗಾಗಿ ಭೂಮಿಗಳನ್ನ ಮಾರ್ತಿದ್ದಾರೆ. ಚೆನ್ನಾಗಿ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ. ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿದ್ದಾರೆ. ಆಕೆಗೆ ಮಾತ್ರ ನಮಗೆ ಪಾಲಿಗೆ ಬರೋದು ಇಷ್ಟ ಇಲ್ಲ. ಹೀಗಾಗಿ ನಮಗೆ ಬಹಳ ಸಿಟ್ಟು, ಹೊಟ್ಟೆ ಕಿಚ್ಚು, ಏನು ತೋರಿಸಿ ಇದ್ ಮಾಡ್ತಾನೆ ಇದ್ದಾರೆ. ಆಯ್ತು, ಈಗ ಆಯ್ತು. ನಿಮ್ಮ ಊರ ಹತ್ರ ಹುಲಿಗೆ ಅಮ್ಮ ಗೊತ್ತಲ್ಲ? ಹ್ಞೂ ರೀ, ಹೋಳಿಗೆ ಮಗ. 3 ಶುಕ್ರವಾರ ಹೋಗಿ ಪ್ರಾರ್ಥನೆ ಮಾಡಿಬಿಡಿ. ಆ ದೇವಿಗೆ ಮುಂದೆ ₹1 ಕಾಯಿನ ಜಪ ಮಾಡಿಬಿಟ್ಟು ದೇವಿ ಮುಂದೆ ಇಡಿ, ಈ ಥರ ನನಗೂ ಸ್ವಲ್ಪ ಬರಲಿ, ನನ್ನ ಅದಕ್ಕೆ ನನ್ನ ಪ್ರೀತಿಸ್ಲಿ, ಗೌರವಿಸ್ಲಿ, ಒಳ್ಳೆ ಬುದ್ಧಿ ಕೊಡು ಅಂತ ಹೇಳಿ ಹುಲಿಗೆ ಅಮ್ಮನಿಗೆ ಆ ಭಟ್ರ ಕೇಳಿ, ಪೂರೈತರು ಕೇಳಿಕೊಟ್ಟು ಆ ₹1 ಕಾಯಿನ್ ಪ್ರಾರ್ಥನೆ ಮಾಡಿ ಆ ದೇವಿ ಸೀರೆಗೆ ಕಟ್ಬಿಡಿ. ದೇವಿ ಸೀರೆಗೆ ಕಟ್ಟಿಸ್ಬಿಟ್ಟು ಬಂದು ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ. ಒಂದು ಹೆಂಗಸು ಇನ್ನೊಂದು ಹೆಂಗಸಿಗೆ ವೈರಿ, ಅದು ನಮ್ಮ ಕಲಿಯುಗದಲ್ಲೆಲ್ಲ ರಾಮಾಯಣದಲ್ಲೂ ಬಂದುಬಿಟ್ಟಿದೆ. ಭಾಳ ವಿಪರೀತ ಈ ಥರದ್ದು ಜಗತ್ತಿನಲ್ಲಿ ನಡೀತಾ ಇದೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ವಿಜಯಪುರದಿಂದ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ನಮ್ಮ ಮಗಳಿಗೆ ಆರೋಗ್ಯ ಸರಿ ಇರಲ್ಲ ಗುರುಜಿ. ಏನು ಸಮಸ್ಯೆ ಅವ್ರಿಗೆ ಹೇಳಿ. ಈ ಹೊಟ್ಟೆ ನೋವು ಅಂತೇಳಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದೀವಿ, ಆದ್ರೂ ಕೂಡ ಯಾವಾಗ್ಲೂ ಒಂಥರ ಕೈ ಕಾಲೆಲ್ಲ ತಣ್ಣಗಾಗೋದು ಆ ತರ ಆಗ್ತಾ ಇರ್ತದೆ ಗುರುಜಿ. ನಿಮ್ ಹತ್ರ ಬರ್ಬೇಕು ಅಂತ ನಾವು ನಿಮ್ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಗುರುಜಿ. ನಮ್ಗೆ ಈ ವಾಟ್ಸಪ್ ಎಲ್ಲ ಮಾಡೋದು ನಮ್ಗೆ ಗೊತ್ತಾಗಲ್ಲ. ಇದು ಎಷ್ಟು ಏಜ್ ಹುಡುಗನಿಗೆ? ಅವಳಿಗೆ ಏಜ್ 35 ಆಗಿರ್ಬೇಕು ಗುರುಜಿ. ಮದ್ದಾಕಿದ್ದಾರಮ್ಮ ಊಟದಲ್ಲಿ ಕೈ ಕಾಲು ತಣ್ಣಗಾಗೋದು, ಹೊಟ್ಟೆ ನೋವು ಬರೋದು, ಹೊಟ್ಟೆಲಿ ಮದ್ದಿದೆ, ತೆಗ್ಸಿ ಫಸ್ಟ್. ಅದು ತೆಗ್ಸಿದೀವಿ ಗುರುಜಿ, ಅದು ಮಾಡಿದ್ದೀವಿ. ಬಂತಾವು ಮದ್ದು ಹೊರಗಡೆಗೆ ಬಂದಿದೆ ಅಂತ ಹೇಳ್ತಾರೆ ಗುರುಜಿ. ಅದೇ ಅವ್ರು ಹೇಳೋದನ್ನ ನಾವು ಕೇಳೋದು. ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ವಿ, ಏನು ತೊಂದರೆ ಇಲ್ಲ ಗುರುಜಿ. ಏನು ತೊಂದರೆ ಇಲ್ಲ. ಮತ್ತೆ ಏನಕ್ಕೆ ಬರ್ತಾರೆ ಗುರುಜಿ? ನಾವು ನಿಮ್ಮ ಹತ್ರ ಬರ್ಬೇಕು ಗುರುಜಿ, ಇನ್ನು ಕೇಳೋ ವಿಷಯ ಬೇಕಾದಷ್ಟಿದೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ, ಅದಕ್ಕೆ www.lakshmisrinivas.com ಅಂತ ಅದನ್ನ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬನ್ನಿ. ಅದೇ ಗುರುಜಿ, ಅದು ಇಂಗ್ಲಿಷ್ ಅಲ್ಲಿ ಅದೆಲ್ಲ ಮಾಡಕ್ ಗೊತ್ತಾಗಲ್ಲ. ಸ್ವಲ್ಪ ಕನ್ನಡದಲ್ಲಿ ಹೇಳಿದ್ರೆ ನಾವು ಎಲ್ಲ ಕಡೆನೂ ನಮ್ಮ ಗುರುಗಳಿರೋ ಕಡೆ ನಾವು ಹೋಗಕ್ಕೆ ತುಂಬಾ ಇಷ್ಟಪಡ್ತೀವಿ ಗುರುಜಿ. ಅಮ್ಮ ನೋಡಿ, ಯಾರಾದ್ರು ಇಂಗ್ಲೀಷ್ ಬರೋರ್ ಕೇಳಿ, ಹುಡುಗರು ಕೇಳಿ ಅಥವಾ ಹೆಣ್ಮಕ್ಳಿಗೆ ಕೇಳಿ ಮಾಡಿಸಿ. ಅದು ಅದನ್ನ ಯಾರ್ಯಾರು ಹುಡುಗರಿಗೆ ಹೇಳಿ ಮಾಡ್ಕೊಡ್ತಾರೆ. ಹೌದಾ ಗುರುಜಿ? ತುಂಬಾ ದಿವಸದಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಾನೆ ಇದೀವಿ. ತುಂಬಾ ವರ್ಷಗಳಿಂದ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಗುರುಜಿ. ಇವತ್ತು ಕರೆ ಸಿಕ್ಕಿದೆ, ತುಂಬಾ ಸಂತೋಷ ಆಯ್ತು ಗುರುಜಿ. ಬಹಳ ಸಂತೋಷಮ್ಮ. ಖಂಡಿತ ಯಾವ್ದೋ ಓದಿರೋ ಹುಡುಗರ ಜೊತೆ ಮಾತಾಡಿ, ನಿಮ್ಮಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಅವ್ರು ಬುಕ್ ಮಾಡೋದು ಹೇಳ್ಕೊಡ್ತಾರೆ, ಮೀಟ್ ಮಾಡ್ಕೊಂಡು ಬನ್ನಿ. ಭಾಳ ಸಂತೋಷಮ್ಮ. ಬಿಜಾಪುರದಿಂದ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇಲ್ಲಿ ವೆಬ್ಸೈಟ್ನ ಇಂಗ್ಲೀಷಲ್ಲಿ ಟೈಪ್ ಮಾಡೋಕ್ಕಾಗೋದಿಲ್ಲ, ಕನ್ನಡದಲ್ಲಿ ಟೈಪ್ ಮಾಡೋಕ್ಕಾಗಲ್ಲ. ಹೀಗಾಗಿ ಅದನ್ನು ಕನ್ನಡ ಭಾಷೆಯಲ್ಲಿ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಹಲೋ ಹಲೋ ಗುರುಜಿಯವರೇ ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಇಲ್ಲಿ ಜೋಗದಿಂದ ಮಾಡ್ತಿದ್ದೀವಿ. ಜೋಗ್ ಫಾಲ್ಸಿಂದ, ಹೇಳಿ. ಆಮೇಲೆ ನಮ್ಮ ಹುಡುಗನಿಗೆ ನಾವು ಮಾರ್ಚ್ 1ನೇ ತಾರೀಕು ಮದುವೆ ಮಾಡಿದ್ವಿ. ಮೂಲ ನಕ್ಷತ್ರ 1ನೇ ಪಾದ ಹುಡುಗಿದು. ನಮ್ಮ ಹುಡುಗಂದು ಇದು ಮಕರ ರಾಶಿ ಶ್ರವಣ ನಕ್ಷತ್ರ. ಎಂತ ಮಾಡೋದು ಮಾರ? ಅವ್ರ ಹುಡುಗಿ ಮನೆಗೆ ಬರಲ್ಲ, ಹುಡುಗನ ಮನೆಗೆ. ಎಂತ ಮಾಡೋದು? ಏನೇನು? ಹುಡುಗಿ ಮನೆಗೆ, ಗಂಡನ ಮನೆಗೆ ಬರೋಕೆ ಇಷ್ಟ ಆಗಲ್ಲ. ಎಂತ ಮಾಡೋದು? ಮತ್ತೆ ಏನು ನೀವ್ ಹೆಂಗ್ ಮದುವೆ ಮಾಡಿದ್ರಿ ಮತ್ತೆ ಬರ್ದಾರ ಹುಡುಗಿನ? ಅಲ್ಲ, ಅವಾಗೆಲ್ಲ ಚೆನ್ನಾಗೆ ಮಾಡಿದ್ರು. ಮಾರ್ಚ್ 1ರಿಂದ ಮೊನ್ನೆ ಒಂದು 15 ದಿವಸ, ಮೊನ್ನೆ ಒಂದು ತಿಂಗಳು ಅಷ್ಟೇ ಅವರು ಬಂದಿರೋದು. ಈಗ ಮನೆಗೆ ಹೋಗಿದ್ದಾರೆ, ಬರೋದೇ ಇಲ್ಲ ಅಂತಾರೆ. ಮಾರ್ಚಲ್ಲಿ ಮದುವೆ 1 ತಿಂಗಳಾಯ್ತು ಅಷ್ಟೇ ಮದುವೆ ಮಾಡಿ? ಹೌದ್ರಿ ಗುರುಜಿ. ಎಂತ ಮಾಡೋದು? ಎಂತ ಅಂತಲ್ಲ, ಈಗ ಪಾಪ ಅವಳಿಗೆ ಸಡನ್ ಆಗಿ ಬೇರೆ ಮನೆ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ಬೋದು. ದೊಡ್ಡ ಕೂತಿ ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಹೇಳಿ. ಮದುವೆ ಮಾಡಿಕೊಟ್ಟಿರೋದು ಅಪ್ಪನ ಮನೇಲಿ ಇರಕ್ಕ, ಅವ್ರಿಗೂ ಅವಮಾನ ಆಗುತ್ತೆ. ಮದುವೆ ಆದಮೇಲೆ ಮಗಳು ಮನೇಲೇ ಇದ್ದಂದ್ರೆ ಅವ್ರಿಗೂ ತೊಂದರೆ, ಅವ್ರಿಗೂ ಅವಮಾನ. ಅದನ್ನು ಯಾರು ದೊಡ್ಡ ಕೂತು ಮಾತಾಡಿ, ಅದಕ್ಕೇನಿಲ್ಲ, ಮಾತಾಡಿ. ಬಹುಶಃ ತಂದೆ ತಾಯಿ ಬಿಟ್ಟು ಬರಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಬೇರೆ ಮನೆಗೆ ಹೋಗ್ಲಿಕ್ಕೆ ಅಂತ. ಟೈಮ್ ಕೊಡಿ, ನೀವು ಹೋಗಿ ಬಂದು ಮಾಡ್ತಾ ಇರಲಿ. ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಬುದ್ಧಿ ಹೇಳಿ ಕರ್ಕೊಂಬನ್ನಿ ಅಷ್ಟೇ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಜೋರಾಗಿ ಮಾತಾಡಿ. ಎಲ್ಲಿಂದ ಕಾಲ್ ಮಾಡ್ತೀರಾ? ಸರ್, ನಾವು ಜಾಲಮಂಗಲದಿಂದ ಗುರುಜಿ ಮಾತಾಡ್ತಾ ಇರೋದು, ರಾಮನಗರದಿಂದ. ರಾಮನಗರ? ಹೌದು ಗುರುಜಿ. ಹೇಳಿ ಅಮ್ಮ. ಗುರುಜಿ, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಹೇಳಿ. 21/5/1996. ಸಮಸ್ಯೆ ಹೇಳಿ, ಸಮಸ್ಯೆ ಹೇಳಿ. ಡೇಟ್ ಆಫ್ ಬರ್ತ್? ಸಮಸ್ಯೆ ಏನಿಲ್ಲ ಗುರುಜಿ, ತುಂಬಾ ಇದೇನು ಸಾಲ ಎಲ್ಲ ಮಾಡ್ಕೊಂಡು ಬಡ್ಡಿ ಕಟ್ತಿದ್ದಾರೆ.
ಅದ್ ತೀರ್ಸಕ್ಕೆ ಏನ್ ಪರಿಹಾರ ಇಲ್ವಾ ಗುರುಜಿ? ಸರ್ಪದೋಷ ಮನಸ್ಸೇ ಚಂಚಲ ಗುರುಜಿ. ಫಸ್ಟ್ ಎಲ್ಲ ವೆಹಿಕಲ್ ಎಲ್ಲ ಇತ್ತು ಸ್ವಂತ, ಇವಾಗ ಎಲ್ಲ ಏನು ಇಲ್ಲ ಗುರುಜಿ, ಎಲ್ಲಾನು ಇದ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮ ರಾಮನಗರ ಹತ್ರ ರೇವಣ ಸಿದ್ದೇಶ್ವರ ಬೆಟ್ಟ ಇದೆ ಗೊತ್ತಾ? ಹಾ ಗುರುಜಿ. ಅಲ್ಲಿಗೆ ಹತ್ತಿ ಪ್ರಾರ್ಥನೆ ಮಾಡಿ ನಂದೆಲ್ಲ ಸಮಸ್ಯೆಗೆ ಪರಿಹಾರ ಆದರೆ ಅಭಿಷೇಕ ಮಾಡ್ತೀನಿ ಅಂತೇಳಿ ಅರ್ಕೆ ಕಟ್ಕೊಂಡು ಬರಕ್ಕೆ ಹೇಳಿ ರೇವಣ ಸಿದ್ದೇಶ್ವರಿಗೆ. ತುಂಬಾ ದಿನ ನಮ್ಮನ್ನು ಮಧ್ಯಕ್ಕೆ ಸಿಕ್ಬಿಟ್ಟಿದ್ದಾರೆ. ರೇವಣ ಸಿದ್ದೇಶ್ವರ. ಮತ್ತೆ ನಿಮ್ಮ ಕುಲದೇವಿ ಯಾರು? ನಿಮ್ಮ ವಂಶದ ಕುಲದೇವಿ ಕೆಂಪಮ್ಮ ಮತ್ತೆ ಸೋಮನಳಮ್ಮ ಗುರುಜಿ. ಮೇಲ್ಕೋಟೆ ಹತ್ರ ಇದೆ. ಮೇಲ್ಕೋಟೆ ಹತ್ರ ಸೋಮನಳಮ್ಮ ಅಂತಿದೆ ನೋಡಿ ಗುರುಜಿ. ಫಸ್ಟ್ ಅಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮನೆ ದರಿದ್ರ ನಾಶ ಮಾಡಿ ಸಾಲಬಾಧೆಯಿಂದ ಮುಕ್ತ ಮಾಡಿ ಅಂತ ಕೇಳ್ಕೊಂಡು ಬನ್ನಿ. ಕಳಿಸಿ ಅಲ್ಲಿಗೋಗಿ ಕುಲದೇವಿಗೆ ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಮ್ಮದೆಲ್ಲ ಕಷ್ಟ ಪರಿಹಾರ ಆದರೆ ಏನೋ ಒಂದು ಕಾಣಿಕೆ ಅರ್ಪಿಸ್ತೀನಿ ಅಂಥೇಳಿ. ಮೋಸ್ಟ್ಲಿ ಪ್ರತಿ ವರ್ಷ ನಿಮ್ಮ ತಂದೆ ಮನೆಯಿಂದ ದೇವತೆಗಳಿಗೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ ವರ್ಷ ತಲುಪಿಸ್ಬೇಕಾದಂಥ ಕಾಣಿಕೆಗಳೇನೋ ಹೋಗಿಲ್ಲ ಅಂದರೆ ಈ ಥರದಲ್ಲಿ ದೊಡ್ಡ ದೊಡ್ಡ ಸಾಲಗಾರನಾಗಿ ಮಾಡುತ್ತಾರೆ. ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋಕ್ಕೆ ಕೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಕುಲದೇವರ ಆರಾಧನೆ ಬಿಟ್ಟುಬಿಡ್ತು ಅಂದರೆ ಮನೆಯಲ್ಲಿ ದರಿದ್ರ, ಸಾಲಬಾಧೆ, ಸಾವು, ರೋಗ, ಅವ್ರಿಗೇನೇನು ವಂಶ ಪಾರಂಪರ್ಯದ ಏನು ಕಪ್ಪ ಕಾಣಿಕೆ ಅಂತೀವಿ ಅಂದರೆ ಕಾಣಿಕೆ ಅರ್ಪಿಸ್ತಿದ್ವೋ ಅದು ಬಿಟ್ಟೋಯ್ತು ಅಂದರೆ ಈ ಥರ ದೋಷಗಳು ಬರ್ತದೆ. ಇದು ಸಾಲಬಾಗಿ ಇದು ಒಂದು ಕಾರಣ, ಬೇಕಾದಷ್ಟಿದೆ, ಇದು ಒಂದು ಕಾರಣ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಗುರುಗಳೇ ನಮಸ್ತೆ, ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಹೇಳಿ ಅಮ್ಮ, ಭಾಳ ಸಂತೋಷ, ಹೇಳಿ. ನನ್ನೊಂದು ಸಮಸ್ಯೆ ಇದೆ ಗುರುಗಳೇ. ಹೇಳಿ. ನಾವಿರೋ ಬಿಲ್ಡಿಂಗ್ ಅಲ್ಲಿ ನಮ್ಮ ಓನರು ಅವ್ರು ಏನ್ ಹೇಳಿದ್ರು ನಾವು ಕೇಳ್ಕೊಂಡು ರೆಂಟ್ ಆಗ್ಲಿ ಏನೇ ಒಂದಾಗ್ಲಿ ಎಲ್ಲ ಕೊಟ್ಕೊಂಡು ಅವ್ರು ಹೇಳ್ದಂಗೆ ಮಾಡ್ತಿದೀವಿ. ಆದ್ರೂ ಅವ್ರಿಗೆ ಇನ್ನೂ ಆಸೆ ಗುರುಗಳೇ, ಇನ್ನೂ ಜಾಸ್ತಿ ರೆಂಟ್ ಕೊಡಿ ಅಂತ. ಏನ್ ಕೊಡಿ ಅಂತ? ರೆಂಟ್ ಬಾಡಿಗೆ. ಎಷ್ಟು ವರ್ಷಕ್ಕೊಂದ್ಸಲ ತೊಂದರೆ ಕೊಡ್ತಾರೆ ಗುರುಗಳೇ. ಮಾತೆತ್ತಿದ್ರೆ ಖಾಲಿ ಮಾಡ್ಕೊಂಡು ಹೋಗಿ ಅಂತಾರೆ. ವಯಸ್ಸಾದವ್ರು ಇದಾರೆ ನಮ್ಮ ಮನೇಲಿ. ಆದ್ರೂ ಅವ್ರು ಏನ್ ಹೇಳಿದ್ರು ನಾವು ಅವ್ರು ಹೇಳಿದಂಗೆ ಎಲ್ಲ ಕೊಟ್ಟುನು ಅವರು ತುಂಬಾ ಗಲಾಟೆ ಮಾಡ್ತಾರೆ ಗುರುಗಳೇ. ಅಲ್ಲಮ್ಮ, ಪದೇ ಅಂದ್ರೆ ವರ್ಷಕ್ಕೊಂದ್ಸಲ ಸ್ಯಾಲ್ರಿ 5% ಅಲ್ಲ ರೆಂಟ್ ಜಾಸ್ತಿ ಮಾಡ್ತಾರೆ. ಇದು ಮಾಡಿದ್ರು ಗುರುಗಳೇ, ಮಾಡಾದ್ಮೇಲೂ ಇನ್ನೂ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಿದಾರೆ. ಅಗ್ರಿಮೆಂಟ್ ಪ್ರಕಾರ ರೆಂಟ್ ಜಾಸ್ತಿ ಮಾಡಿದಾರೆ, ಅದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಕೊಡಿ, ಇಲ್ಲ ಅಂದ್ರೆ ಖಾಲಿ ಮಾಡಿ ಅಂತಾರೆ ಗುರುಗಳೇ. ನೀವು ಬೆಸ್ಟ್ ಖಾಲಿ ಮಾಡ್ಕೊಂಡು ಹೋಗೋದು, ಬೇರೆ ವಾಸ್ತುಗೆ ಹೋಗಿ, ಇನ್ನೂ ಒಳ್ಳೇದಾಗತ್ತೆ. ಇದು ನಿಮ್ಗೊಂದು ಹೊಸ ಒಂದು ಒಳ್ಳೆ ಅದೃಷ್ಟ ಬರಲಿಕ್ಕೆ ಇವೆಲ್ಲ ನಡೀತಾ ಇದೆ. ಖಾಲಿ ಮಾಡ್ಕೊಂಡು ಆರಾಮಾಗಿ ಬೇರೆ ಕಡೆ ಹೋಗಿ. ನಾನು ಕೇಳೋದು ಅದೇ, ಇದೊಂದು ನಿಮ್ಮ ಜೀವನದಲ್ಲಿ ಏನೋ ಹೊಸ ಬದಲಾವಣೆಗೋಸ್ಕರ ಇವೆಲ್ಲ ನೆಪ. ಅದನ್ನು ಭಾಳ ಮನಸ್ಪೂರ್ವಕವಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಬೇರೆ ಮನೆಗೆ ಹೋಗಿ ಸೇರ್ಕೊಳ್ಳಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಈಗ ಪದೇ ದುಡ್ಡು ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಯಾಕೋ ಆ ಟೈಮ್ ಚೆನ್ನಾಗಿಲ್ಲ, ಮನೆ ಬಿಡಬೇಕು ಅಂತ ಸೂಚನೆ ಅದು. ಅದು ಬಿಟ್ಟು ಬೇರೆ ಕಡೆ ಹೋಗಿ ಇನ್ನೂ ತುಂಬ ಚೆನ್ನಾಗಿ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಜಮಖಂಡಿದಿಂದ ರೀ. ಜಮಖಂಡಿಯಿಂದ, ಓಕೆ, ಹೇಳಿ ಅಮ್ಮ. ಗುರುಜಿ ಜೋಡಿ ಮಾತಾಡ್ಬೇಕಾಗಿತ್ರಿ. ನಾವು ಮಾತಾಡ್ತಾ ಇದೀವಿ, ಹೇಳಿ, ಮಾತಾಡಿ. ನೀವ ಮಾತಾಡಕತ್ತೀರಿ? ಹ್ಞೂನ್ರಿ. ನಮ್ಮ ಮಗಳು ಮೊಮ್ಮಗಳ್ರಿ, ಆಕಿಗೆ ಸಾಲಿಗೆ ಹೋಗ್ತಾಳ್ರಿ. ಏನ ಸಾಲಿಗೆ ಇದು ಮಾಡಾಳ್ರಿ. ನಿಂದ ಅಕ್ಕಿ ಕೊಡ್ತಿದ್ರ ಬಾಶು ಆಕಿ ಸಾಲಿ ಮಾಡ್ಯಾಳ್ರಿ. ಮೈಯಾಗ ಒಂದು ಸ್ವಲ್ಪ ಎದುರುಗತೆ ಆಗೈತ್ರಿ ಗುರುಜಿ. ಏನಾಗಿದೆ? ಬೆಳ್ಳಗರಿ, ಒಂದು ಇಟ್ಟಿಟ್ಟು ಬೆಳ್ಳಗಾಗೈತಿ. ಮೊಮ್ಮಕ್ಳಿಗೆ ಇಬ್ಬರಿಗೆ ರೀ. ಇಬ್ರು ಮೊಮ್ಮಕ್ಳಿದಾರಾ? ಇಬ್ರು ಮೊಮ್ಮಕ್ಕಳದಾಳ್ರಿ. ಹಿರಿ ಮಗಳಿಗೆ ಕಾಲಿಗೆ ಬೆಳಗೈತ್ರಿ. ದೇವ್ರದನ್ರಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬಂದ್ರಿ. ಎಲ್ಲಾ ಹೋಗಿ ಬಂದ್ರು. ಅದೊಟ್ಟ ಆರಾಮಾಗದ. ಅದಕ್ಕೆ ಏನ್ರಿ ವಿಷಯ ಅದತ್ತ ಹೇಳಿ. ಆರಾಮಾಗಿಲ್ವಾ? ಆರಾಮದಾರಿ. ಕಾಲಿಗೆ ಬೆಳಗಾಗೈತ್ರಿ ಗುರುಜಿ. ಆರಾಮಾಗಿದ್ದಾರಾ? ಆರಾಮಾಗ್ಯಾರ. ಕಾಲಿಗೆ ಬೆಳಗಾಗೈತ್ರಿ. ಬೆಳ್ಳಗಾಗಿದೆ ಕಾಲು? ಬಿಳುಪಿನ ಗತೆ ಆಗೈತ್ರಿ. ಓಕೆ, ಎಷ್ಟು ದಿವಸದಿಂದ? ಇದು ಒಂದು 3-4 ವರ್ಷ ಆತ್ರಿ. ಏನು ಓದಿದ್ರಿ, ಎಂತ ಚಲೋ ಅದಾರಿ. ಈಗ ಆಗೈತ್ರಿ. ಈ ಅಗ್ನಿಹೋತ್ರಿ ಭಸ್ಮ ಮತ್ತೆ ಗೋಮೂತ್ರ ಎರಡು ಮಿಕ್ಸ್ ಮಾಡಿ ಹಚ್ಚಿ. ಎಲ್ಲಿ ಇರ್ತೈತ್ರಿ ಅಗ್ನಿಹೋತ್ರ ಮಜದೂರಿ? ನೋಡಿ, ಅಲ್ಲಿ ಯಾರು ನಿಮ್ಮ ಊರಲ್ಲಿ ಮಾರ್ತಾರ, ದಿನ ಅಗ್ನಿಹೋತ್ರಿ ಮಾಡೋರ ಹತ್ರ ಕೇಳಿ ಭಸ್ಮ ಕಲೆಕ್ಟ್ ಮಾಡ್ಕೊಂಡು ಗೋಮೂತ್ರ ಹಾಕ್ಬಿಟ್ಟು ಹಚ್ಚಿ. ಅದನ್ನ ಹಚ್ಚಂದ್ರಿ. ಮತ್ತೆ ನಾವು ವಿಜಯಪುರಕ್ಕೆ ಬಂದಿದ್ದೀವ್ರಿ ಗುರುಜಿ. ಇದು ಮಾಡಿದ್ರಲ್ಲ ನೀವು, ಸಾಯಿಬಾಬಾ ಅಂದ್ರಿ, ದತ್ತ ಜಯಂತಿ. ಹ್ಞೂ ಅಲ್ಲಿ ಬಂದಿದ್ದೀವಿ. ಭಾಳ ಸಂತೋಷ ಅಮ್ಮ, ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ಭಾಳ ಧನ್ಯವಾದಗಳು ಕರೆ ಮಾಡೋದಕ್ಕೆ, ಭಾಳ ಸಂತೋಷ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ.
ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ದೊಡ್ಡಬಳ್ಳಾಪುರ. ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ಹಲೋ, ಮಾತಾಡ್ತಾ ಇದ್ದೀವಿ, ಹೇಳಿ ಏನು ಸಮಸ್ಯೆ? ಕಾಲುಗಳು ತುಂಬಾ ನೋವು ಸ್ವಾಮಿ, ನನಗೆ ಹಸುರ್ನ ರಾಗಳೈತೆ. ಅದು ಏನಮ್ಮ? ಕಾಲುಗಳು ತುಂಬಾ ನೋವು, ಮೊಣಕಾಲುಗಳೆಲ್ಲ ನೋವು ತುಂಬಾ ಇದೆ. ಅದು ಹಸುರ್ನಾರ ಐತೆ, ಗಂಟಾಗಿದೆ ಅದು ನೋವು. ಡಾಕ್ಟರ್ ತೋರಿಸಿದ್ದೀರಾ? ತೋರಿಸಿದೀವಿ, ಟ್ರೀಟ್ಮೆಂಟ್ ತಗೊಂಡಿದ್ದೀವಿ, ಮಾತ್ರೆ ಎಲ್ಲ ತಿಂದೆ, ಅಲ್ಕೂ ಕಮ್ಮಿ ಆಗಿಲ್ಲ, ನೋವು ಹಂಗೆ ಇದೆ. ಎಲ್ಲಿದೆ ಗಂಟು? ಮೊಣಕಾಲಲ್ಲಿ. ಓಕೆ, ಎಷ್ಟು ದಿವಸದಿಂದ ಇದೆ ಅದು? ನನಗೆ ಒಂದು ವರ್ಷದಿಂದ ಹಂಗೆ ಇದೆ. ಇದು ಎಳ್ಳೆಣ್ಣೆ ಮತ್ತು ಕಡಲೆಕ್ಕೆ, ಇದು ಹರಳೆಣ್ಣೆ ಗೊತ್ತಲ್ಲ, ಎಳ್ಳೆಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಹರಳೆಣ್ಣೆ ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೂರ್ಯನ ಬೆಳಕಲ್ಲಿ ಕಾಯಿಸ್ಬಿಡಿ. ಒಂದು 3 hours 4 hours ಸೂರ್ಯನ ಬೆಳಕಲ್ಲಿ ಇಟ್ಬಿಡಿ. ಅದು ಫೋಟೋಸಿಂಥಸಿಸ್ ಆಗುತ್ತೆ. ಅದನ್ನು ತೊಗೊಂಬಂದ್ಬಿಟ್ಟು ಹಚ್ಬಿಟ್ಟು ಮಲ್ಕೊಂಬಿಡಿ ರಾತ್ರಿ ಹೊತ್ತು. ನೈಟ್ ಹಚ್ಬಿಟ್ಟು ಮಲ್ಕೊಳ್ಳೋದು. ನೈಟ್ ಹಚ್ಬಿಟ್ಟು ಮಲ್ಕೊಳ್ಳಿ. ಈಗ ಒಂದು ವಾರ ಮಾಡಿಬಿಡಿ. ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ತಲೆಗೆ ಹಾಕೋ ಹರಳೆಣ್ಣೆ, ಎಳ್ಳೆಣ್ಣೆ ಎಳ್ಳೆಣ್ಣೆ ಎರಡು ಸಮ ಪ್ರಮಾಣದಲ್ಲಿ, 2 ಸ್ಪೂನು 3 ಸ್ಪೂನ್ ನೀವು ಎಷ್ಟು ಆಗಬೇಕೋ ಅಷ್ಟು ಹಚ್ಕೊಂಡು ಸೂರ್ಯನ ಬೆಳಕಲ್ಲಿ 4 hours ಕಾಯಿಸಿ ಸೂರ್ಯನ ಬೆಳಕಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಕಾಯುತ್ತೆ. ಕಾದ ಎಣ್ಣೆನ ನೀವು ರಾತ್ರಿ ಹೊತ್ತು ಹಚ್ಚಿಟ್ಕೊಳ್ಳಿ. ಆವಾಗ ನಿಮಗೆ ಖಂಡಿತ ಒಂದು ವಾರದೊಳಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವ್ರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಚಿತ್ರದುರ್ಗದಿಂದ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ನಾವು ನಿಮ್ಮ ಪ್ರೋಗ್ರಾಮ್ನ ತುಂಬಾ ನೋಡಿದೀವಿ ಗುರುಜಿ. ಓ, ಭಾಳ ಸಂತೋಷ. ಡೈಲಿ ನೋಡ್ತೀರಾ? ಬಹಳ ದಿನದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ ನಾನು. ಇವತ್ತು ಸಿಕ್ಬಿಡ್ತು, ನನಗೆ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ, ಏನು ಕೇಳಬೇಕು? ಸರ್, ನನಗೆ ಕಿಲಾಯ್ಡ್ ಅಂತಾರಲ್ಲ ಸರ್, ಅದಾಗ್ಬಿಟ್ಟಿದೆ. ಏನಮ್ಮ? ಕಿಲಾಯ್ಡ್. ಅದು ಇದು ಚೆಸ್ಟ್ ಮೇಲಾಗಿದೆ ಸರ್. ಅದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ಹೇಳ್ರಿ ಗುರುಜಿ. ಚೆಸ್ಟ್ ಮೇಲಾಗಿದೆಯಾ? ಈ ಪೇಯ್ನ್ ಇದೆಯಾ ಜಾಸ್ತಿ? ಹ್ಞೂ ಸರ್. ಕ್ಯೂ ಬರುತ್ತಾ? ಇಲ್ಲ, ಸುಮ್ಮನೆ ಗುಳ್ಳೆ ರೀತಿ ಆಗಿದೆ. ಅದ್ರ ಮೇಲೆ ಇಂಜೆಕ್ಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಅದು ನನಗೆ ಮಾಡ್ಸಕ್ ಭಯ, ಅದಕ್ಕೆ ನಿಮ್ಗೊಂದ್ಸರಿ ಕೇಳೋಣ ಅಂತ ಮಾಡಿ. ಚಿತ್ರದುರ್ಗದ ನಿಮ್ಮಲ್ಲಿ ಅಗ್ನಿಹೋತ್ರಿ ಮಾಡೋರು ಯಾರಿದ್ರು ಹುಡುಕಿ, ಅಗ್ನಿಹೋತ್ರಿ ಮಾಡೋರ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನಿಂಬೆಹಣ್ಣು ರಸ ಇದೆಯಲ್ಲ, ನಿಂಬೆಹಣ್ಣು ರಸಲ್ಲಿ ಪೇಸ್ಟ್ ಮಾಡ್ಕೊಬೇಕು, ಆಯಿಂಟ್ಮೆಂಟ್ ಥರ ಮಾಡಿಬಿಟ್ಟು ಹಚ್ಬಿಟ್ಟು ಮಲ್ಕೊಳ್ಳಿ. ನೋಡಿ, 2 ದಿನದಲ್ಲೆಲ್ಲ ಕ್ಯೂರ್ ಆಗಿಬಿಡುತ್ತೆ. ನಿಂಬೆಹಣ್ಣು ರಸದಲ್ಲಿ ಹಾಕಬೇಕು. ಮಾಡ್ತಾ ಬನ್ನಿ. ಅದು ದೊಡ್ಡದು ಆಗ್ತಾನೆ ಇದೆ ಗುರುಜಿ, ಅದಕ್ಕೆ ಏನಾದ್ರೂ ಪರಿಹಾರ ಅಂತ ಇವಾಗ ಹೇಳಿದ್ನಲ್ಲಮ್ಮ, ಕಾಲ್ ಮಾಡಿದೆ ಸರ್. ಇವಾಗ ಹೇಳಿದ್ನಲ್ಲ, ಅಗ್ನಿಹೋತ್ರಿ ಭಸ್ಮ, ಅಗ್ನಿಹೋತ್ರಿಗಳ ಹತ್ರ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ, ಕ್ಲೀನಾಗಿ ಶುದ್ಧ ಮಾಡ್ಕೊಳ್ಳಿ. ಇದನ್ನು ನಿಂಬೆಹಣ್ಣು ರಸದಲ್ಲಿ ಕ್ಲೀನಾಗಿ ಆಯಿಂಟ್ಮೆಂಟ್ ಥರ ಹಚ್ಬಿಟ್ಟು ಲೇಪನ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಹೊತ್ತಿಗೆ 2 ದಿನದಲ್ಲೇ ಎಲ್ಲ ಕ್ಲೀನ್ ಆಗುತ್ತೆ. ಸರಿ ಗುರುಜಿ, ಥ್ಯಾಂಕ್ಸ್ ಗುರುಜಿ. ಆಯ್ತಮ್ಮ, ಒಳ್ಳೇದಲ್ಲ, ಭಾಳ ಸಂತೋಷ. ಅಗ್ನಿಹೋತ್ರ ಭಸ್ಮ ಭಾಳ ಪವರ್ಫುಲ್ಲು. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅಗ್ನಿಹೋತ್ರಿ ಎಲ್ಲರೂ ಕಲ್ತ್ಕೊಳ್ಳಿ. ಅಗ್ನಿಹೋತ್ರ ಬಂದಂಥ ಭಸ್ಮ ಭಾಳ ಪವರ್ಫುಲ್. ನಾನು ವರ್ಕ್ಶಾಪಲ್ಲಿ ದೀಕ್ಷೆ ಕೊಡುವಾಗ ಹೇಳ್ತೀನಿ ಇಂಥದ್ದಕ್ಕೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಬಹುಶಃ ಅವ್ರಿಗೆ ಕನೆಕ್ಟ್ ಆಯಿತು, ಸಡನ್ನಾಗಿ ಏನೋ ಜಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಡಿಸ್ಕನೆಕ್ಟ್ ಆಗಿದೆ ಅದು. ಹಲೋ. ಹಲೋ, ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ ಗುರು. ಭಾಳ ಸಂತೋಷ, ಹೇಳಿಯಪ್ಪ. ಸ್ವಲ್ಪ ನಮ್ಮ ಮಗನ ಬಗ್ಗೆ ಕೇಳೋದಕ್ಕಿತ್ತು. ಏನು ಸಮಸ್ಯೆ ಹೇಳಿ? ಸಮಸ್ಯೆ ಇದೆ ಎಜುಕೇಶನ್ ಬಗ್ಗೆ. ಏನು ಓದ್ತಾರೆ? ಇಂಜಿನಿಯರಿಂಗ್ ಓದ್ತಿದ್ದಾನೆ ಸರ್, ಫಸ್ಟ್ ಇಯರ್. ಓಕೆ, ಏನು ಹೇಳಿ ಇವಾಗ? ಅದೇ ಇಂಜಿನಿಯರಿಂಗ್ ಓದ್ತಿದ್ದಾನೆ, ಅದೇ ಚೆನ್ನಾಗಿ ಎಜುಕೇಶನ್ನಲ್ಲಿ ಚೆನ್ನಾಗಿ ಆಗ್ತಿತ್ತ ಅಂತ ಕೇಳೋದಕ್ಕಿತ್ತು. ಅಲ್ಲ, ಅದು ಓದ್ತಾ ಇದ್ದಾನೆ ಅಂದಮೇಲೆ ಇನ್ನೇ ನನಗೆ ಇಂಜಿನಿಯರಿಂಗ್ ಕಷ್ಟಪಟ್ಟು ಸೇರ್ಕೊಂಡಿದ್ದಾನೆ, ಓದ್ತಾನೆ, ನಾನು ಓದೋ ಯೋಗ ಇದೆ ಅಂತ ಆಯಿತು. ಹೌದು ಸರ್, ಅದಕ್ಕೆ ಕೇಳಬೇಕಿತ್ತು ಸರ್ ಅದ್ರ ಬಗ್ಗೆ. ದಿನ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತ ಅನ್ನೋ ಕೂತ ನಿಂತಾಗೆಲ್ಲ ಜಪ ಮಾಡೋಕ್ಕೇಳಿ ಗುರು ಚೆನ್ನಾಗಿ ಜ್ಞಾನ, ನೆನಪಿನ ಶಕ್ತಿ, ಏಕಾಗ್ರತೆ, ಕಾನ್ಸಂಟ್ರೇಷನ್ನು ಮತ್ತು ಓದಿದ್ದೆಲ್ಲ ಚೆನ್ನಾಗಿ ನೆನಪೊಂದು ಎಕ್ಸಾಮಲ್ಲಿ ಪಾಸಾಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಶಕ್ತಿ ಕೊಡುತ್ತೆ ಈ ಮಂತ್ರ, ಗುರು ಮಂತ್ರ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅಂತೇಳಿ ಇದು ಮಾಡ್ಸೋಕ್ಕೇಳಿ ಡೈಲಿ ಭಾಳ ಚೆನ್ನಾಗಿ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ರೀ ಗುರುಜಿ, ನಾನು ಬಿಜಾಪುರದಿಂದ ಮಾತಾಡೋದು ಗುರುಜಿ. ಬಿಜಾಪುರದಿಂದ?
ಗುರುಜಿ. ಹಲೋ, ಹಾ ಹಲೋ ರೀ ಸರ್. ಬಿಜಾಪುರದಿಂದ ಮಾತಾಡ್ತಿದ್ದೀರಾ? ಹಾ ಬಿಜಾಪುರದಿಂದ ಮಾತಾಡೋದು ಗುರುಜಿ. ಭಾಳ ಸಂತೋಷ. ಹೇಳಿ, ಏನು ಸಮಸ್ಯೆ ಹೇಳಿ. ನನ್ನ ಮಕ್ಕಳಿಗೆ ಸ್ವಲ್ಪ ವೈಟ್ ಪ್ಯಾಚಸ್ ಆಗಿದೆ ಗುರುಜಿ. ನೀವು ಟಿವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರ, ಹೊರಗಡೆ ಬನ್ನಿ. ಹಾ ಓಕೆ ಓಕೆ. ಹೇಳಿ. ಹೌದು ಹೌದು ಗುರುಜಿ. ಹೇಳಿ ನಿಮ್ಮ ಸಮಸ್ಯೆ. ನೀವು ಬಂದಿದ್ರಲ್ಲ ಗುರುಜಿ ಬಿಜಾಪುರಕ್ಕ, ಆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಗುರುಜಿ. ಬಹಳ ಸಂತೋಷ. ನಿಮ್ಮನ್ನ ಕಣ್ಣಾರೆ ನೋಡಿದೆ ಗುರುಜಿ, ತುಂಬಾ ಸಂತೋಷವಾಯ್ತು. ಆದ್ರೆ 2 ಮಕ್ಕಳಿಗೆ ನನ್ನ ಮಕ್ಕಳಿಗೆ ವೈಟ್ ಪ್ಯಾಚಸ್ ಇದೆ ಗುರುಜಿ. ಏನ ವೈಟ್ ಪ್ಯಾಚಸ್ ಆಗಿದೆ ಗುರುಜಿ 2 ಮಕ್ಕಳಿಗೂ. ವಯಸ್ಸು ವೈಟ್ ಪ್ಯಾಚಸ್, ಬಿಳುಪು ಅಂತಾರಲ್ಲ ಗುರುಜಿ, ತೊಂದ್ರೋಗ. ಇಬ್ರು 2 ಮಕ್ಕಳಿಗೂ ಆಗಿದೆ ಗುರುಜಿ. ಒಂದ್ ಮಗ 19 ವರ್ಷ ಗುರುಜಿ, ಮಗಳಿಗೆ 21 ವರ್ಷ ಗುರುಜಿ. ಇಬ್ಬರಿಗೂ ಆಗಿದೆ ಗುರುಜಿ. ನಿಮ್ಗಿದ್ಯಾ? ನನಗಿಲ್ಲ ಗುರುಜಿ, ಮನೆಯಲ್ಲಿ ಯಾರಿಗೂ ಇಲ್ಲ ಗುರುಜಿ. ಓಕೆ, ಇಬ್ರು ಮಕ್ಕಳಿಗಿದೆ ವೈಟ್ ಪ್ಯಾಚಸ್. ಇಬ್ರು ಮಕ್ಕಳಿಗೂ ಆಗಿದೆ ಗುರುಜಿ. ಎಲ್ಲ ಕಡೆ ಹಾಕಿ ತೋರಿಸಿ ದವಾಖಾನೆ ಎಲ್ಲ ಆಗಿದೆ ಗುರುಜಿ, ಆದ್ರೂ ಕಮ್ಮಿ ಆಗಿಲ್ಲ. ಈಗ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗಿದೆಯಾ ಅಥವಾ ಈಗ ಪ್ರಾರಂಭ ಆಗಿದೆಯಾ? ಹುಡುಗಿಗೆ ಸ್ವಲ್ಪ ಇದೆ ಗುರುಜಿ, ಹುಡುಗನಿಗೆ ತುಂಬಾ ಎಲ್ಲ ಕಡೆ ಆಗಿದೆ ಗುರುಜಿ, ಕಾಲು ಕೈ. 2 ಚಮಚ ಗೋಮೂತ್ರಕ್ಕೆ ಗರ್ಕೆ ರಸ, ಬಿಲ್ಪತ್ರೆ ರಸ, ಬೇವಿನ ರಸ, ಕರ್ಕೆ ರಸ, ಬಿಲ್ಪತ್ರೆ ರಸ ಗೋಮೂತ್ರಕ್ಕೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದೇ ಒಂದು ಚುಟ್ಕಿ ಅರ್ಶಿನ ಹಾಕ್ಬಿಟ್ಟು ಎಲ್ಲೆಲ್ಲಿದೆ ಹಚ್ಬಿಟ್ಟು ಮಲ್ಕೊಂಡ್ರೆ 1 ತಿಂಗಳು 2 ತಿಂಗಳೊಳಗೆಲ್ಲ ಕಂಪ್ಲೀಟ್ ಗುಣ ಆಗುತ್ತೆ. ಮಾಡಿಮ್ಮ, ಭಾಳ ಸಂತೋಷ, ಒಳ್ಳೆಯದಾಗಲಿ. ಯಾರಿಗೆ ಈ ತೊಂದರೋಗ ಇರುತ್ತೋ ಅಥವಾ ಪ್ರಾರಂಭ ಇರ್ತದೋ, ಈ ತುಟಿ ಮೇಲೆ, ಬೆರಳುಗಳ ಮೇಲೆ, ಕಿವಿ ಹತ್ರ, ಚೆಸ್ಟಲ್ಲಿ ಎಲ್ಲೋ ಒಂದು ಕಡೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗ್ತಿದೆ ಅಂದಾಗ ಬಿಲ್ಪತ್ರೆ ರಸ, ಬಿಲ್ಪತ್ರೆ ಎಲೆ ತರೋದು, ಕೊಟ್ಬಿಟ್ಟು ರಸ ತೆಗೆಯೋದು, ಗರ್ಕೆ ರಸ, ಆಮೇಲೆ ಬೇವಿನ ಎಲೆ ರಸ, ಭಾಳ ಪವರ್ಫುಲ್ ಇದು. ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿ ಕಲಿಸ್ಬೇಕು, ಅಲ್ಲೇ ತಂದು ರೆಡಿ ಮಾಡಿ ಕಲಿಸ್ಬೇಕು. ಕಲಸಿಟ್ಕೊಂಡು ಅದು ಹಳಸೋದ್ಮೇಲೆ ತಂಗಳಾದ್ಮೇಲೆ ಹಚ್ಚಬಾರ್ದು. ಇದು ಮಾಡ್ತಾ ಬಂದರೆ ಬೇಗ ಕ್ಯೂರ್ ಆಗುತ್ತೆ. ಜೊತೆಗೆ ಸ್ವಲ್ಪ ಗೋಮೂತ್ರದ ಜೊತೆ ಹಾಕುವಾಗ ಅಗ್ನಿಹೋತ್ರ ಭಸ್ಮನೂ ಹಾಕಿಬಿಟ್ಟು ಅಷ್ಟು ಜೊತೆಗೆ ಹಾಕಿದ್ರೆ ಆ ಕಾಯಿಲೆ ಹೊಟ್ಟೋಗುತ್ತೆ. ಮೋಸ್ಟ್ಲಿ ಸ್ಟಿರಾಯ್ಡ್ಸು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಯಾವುದೋ ಕಾರಣಕ್ಕೆ ಕೆಲವು ಬರುತ್ತೆ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಗುರುಜಿ. ಹೇಳಿ ಅಮ್ಮ. ನಮ್ಮ ಯಜಮಾನ್ರು ಏನೇ ಹೇಳಿದ್ರು ಆ ಜಮೀನೆಲ್ಲವ ಅವ್ರ ಅಣ್ಣಂಗೆ ಬಿಟ್ಬಿಟ್ಟು ಏನೇ ಹೇಳಿದ್ರು ಅವ್ರ ಕಡೆಗೆ ವಾಲ್ಕೊಂಡು ಏನು ಮಾಡ್ತಾ ಇಲ್ಲ ಗುರುಜಿ. ಈಗ ಬೆಂಗಳೂರಲ್ಲಿ ಇದ್ದೀವಿ. ಎಲ್ಲಿದ್ದೀರಾ? ಬೆಂಗಳೂರಲ್ಲಿ ಇದ್ದೀವಿ. ಮಕ್ಕಳಿಲ್ವ ನಿಮಗೆ? ಇದ್ದಾರೆ. ಅವ್ರು ನೋಡ್ಕೋತಾರೆ ಬಿಡಿ, ನಿಮಗೆ ಯಾಕೆ? ಮಕ್ಕಳು ಕೇಸ್ ಹಾಕಿ ತಗೋತಾರೆ, ಇಲ್ಲ ಹೇಗೋ ಮಾಡಿ ಜಮೀನು ತಗೋರಿ. ಈ ಏಜಲ್ಲಿ ನೀವೇನು ಇಷ್ಟು ಓಡಾಡ್ತೀರಾ? ಏಜ್ ಆಗಿದೆ ನಿಮ್ಗೆ? ಇಲ್ಲ ಗುರುಜಿ, ಮಗ ಅಂತವನಲ್ಲ. ಅಂದರೆ ಇನ್ನಂಗೆ ಏನು ಅವನು ಓದ ಬಂದ ಎಷ್ಟು ಹೇಳಿರುವೆ ಅಲ್ಲಿ ಹೋದ್ರುವೆ ನಿಮ್ಮ ಅಪ್ಪನ ಕಳ್ಸು ಅಂತ ಅವನಿಗೆ ರೂಪಾಯಿ ಕಳಿಸ್ತಾರೆ. ಅವನು ಆಯ್ತು ಕಳಿಸ್ತೀನಿ ಅಂತ ಬರ್ತಾನೆ. ಬರೀ ಇದೇ ಆಗೈತೆ 20 ವರ್ಷದಿಂದಲೂ. ಅಲ್ಲ, ಈಗ ಈ ಏಜಲ್ಲಿ ನಿಮ್ಗೆ ಆಸ್ತಿ ಬೇಕಾ ನೆಮ್ಮದಿ ಬೇಕಾ? ಅದು ನೆಮ್ಮದಿನೇ ಬೇಕು. ಒಬ್ನೇ ಗುರುಜಿ ಇರೋದು, ಅವ್ನಿಗೆ ಏನಾರ ಮಾಡೋದ ಅಂತ ನಮ್ಗೆ ಹೊಟ್ಟೆ ಉಳಿತದೆ. ಅಲ್ಲ, ಕೋರ್ಟ್ ಇದೆ, ಕಾನೂನು ಇದೆ, ಕೇಸ್ ಹಾಕ್ತಾನೆ. ಆ ಜಮೀನು ಹೆಂಗೆ ಬಂತು ನಿಮಗೆ? ನಿಮ್ಮ ಮಾವರ್ದ? ನಮ್ಮ ಮಾವಾರ್ದು. ಮಗನಿಗೆ ಅಕ್ಕಿದೆ ಬಿಡಿ, ಇವತ್ತಲ್ಲಿ ಇನ್ನು ಯಾವಾಗಲಾರು ಅವ್ನಿಗೆ ಸಿಕ್ಕೇ ಸಿಗುತ್ತೆ. ಕೇಸ್ ಹಾಕ್ತಾನೆ. ನಿಮ್ಮ ಮಗ ಏನು ಮಾಡ್ತಾರೆ? ಇಲ್ಲಿ BBMP ಹೋಗ್ತಾ ಇದ್ದಾನೆ. ಅವ್ನಿಗೆ ಒಳ್ಳೆ ಮೆಚ್ಯೂರಿಟಿ ಇದೆ ಬಿಡಿ, ಇವತ್ತೆಲ್ಲ ನಾಳೆ ಕೇಸ್ ಹಾಕ್ತಾನೆ. ನಿಮ್ಮ ಮೊಮ್ಮಕ್ಕಳು ಹಾಕ್ಬೋದು, ನಿಮ್ಮ ಮಗನಿಗೂ ಹಾಕ್ಬೋದು. ತಾತನ ಆಸ್ತಿ. ಅವನಿಗೆ ಹುಷಾರಿರುವಾಗ ಗುರುಜಿ, ಅವನಿಗೆ ಏಸಾಯತೆ. ನಿಮ್ಗೆ 2 ಸತಿ ಫೋನ್ ಮಾಡಿದೆ ನೀವು. ಈಗ ಇಲ್ಲಿ ಹೇಳ್ತೀನಿ ಕೇಳಿ, ನೀವು ಯಾರು ದೊಡ್ಡವ್ರು ಕರ್ಕೊಂಡೋಗಿ ಕೂತ್ ಮಾತಾಡಿಸಿ, ಮಾಡಲಿಲ್ಲ ಅಂದರೆ ಕೋರ್ಟ್ ಕೇಸ್ ಹಾಕ್ತೀನಿ ಅಂತೇಳಿ ಅಷ್ಟೇ, ಕೊಡ್ತಾನೆ ಅವನು. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಯಾವ್ರಿಂದ ಕಾಲ್ ಮಾಡ್ತೀರಿ? ನಾವು ಜಮಖಂಡಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಎಲ್ಲಿಂದ? ಜಮಖಂಡಿ, ಬಾಗಲಕೋಟ್ ಡಿಸ್ಟಿಕ್. ಜಮಖಂಡಿಯಿಂದ. ಹೇಳಿ ಅಮ್ಮ. ನನ್ನ ಮಗಳು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಹೋಗಿದೆ, ಸೆಕೆಂಡ್ ಇಯರ್. ಈಗ ಮತ್ತೆ ಎಕ್ಸಾಮ್ ಕಟ್ಟಿದ್ದಾಳೆ.
ಆಕಿದು ಹೇಗಾಗತ್ತೆ ಎಕ್ಸಾಮು? ಓದಿರ್ಬೇಕಮ್ಮ, ಓದಬೇಕಲ್ವಾ. ನಾವು ಈಗ ಪಾಸ್ ಆಗೋಷ್ಟು ಓದಬೇಕಲ್ವಾ. ಆಕಿದು ಪುಷ್ಯ ನಕ್ಷತ್ರ ಇದೆ ಗುರುಜಿ, ಕರ್ಕರಾಶಿ. ಬಿಳಿ ಎಕ್ಕದ ಗಿಡಕ್ಕೆ ಬಿಳಿ ಎಕ್ಕದ ಗಿಡ ಗೊತ್ತಲ್ಲ, ಹಾಂ ದಿನ ಅಲ್ಲಿಗೆ 108 ಸುತ್ತ ಪ್ರದಕ್ಷಿಣೆ ಮಾಡಲಿ 21 ದಿವಸ. 21 ದಿವಸ. ಗಣಪತಿ ಸೇವೆ ಮಾಡಲಿ 21 ದಿವಸ, ಚೆನ್ನಾಗಾಗತ್ತೆ. ಮುಂದೆ ಯಾವುದು ಮಾಡಿದ್ರೆ ಚೆನ್ನಾಗಾಗತ್ತೆ? ಏನು PCM ಏನು ತಗೊಂಡಿದ್ದಾರೆ ಅವರು? PCMD ತಗೊಂಡಿದ್ದಾರೆ. ಡಾಕ್ಟರ್ ಕಳಿಸ್ತೀರಾ? ಸಿಕ್ಕರೆ ಕಳಿಸ್ತೀವಿ ಗುರುಜಿ. ಮಾಡಲಿ, ಗಣಪತಿಗೆ ಸಿಕ್ಕರೆ ಕಳಿಸಿ ಗಣಪತಿ ಪೂಜೆ ಮಾಡಲಿ. 21 ದಿವಸ ಬಿಡದೆ ಸಂಕಲ್ಪ ಮಾಡ್ಕೊಂಡು 108 ಸುತ್ತು ದಿನ ಬೆಳಗ್ಗೆ ಹೋಗಿ ಸ್ನಾನ ಮಾಡಿ ಕಾಲು ಹೊಟ್ಟೆ ಪ್ರದಕ್ಷಿಣೆ ಮಾಡ್ತಾ ಕೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ಮೈಸೂರಿಂದ ಮಾಡ್ತಿರೋದು. ನಮಸ್ತೆ ಗುರುಗಳೇ. ನಮಸ್ತೆ. ಯಾವರಿಂದ? ಮೈಸೂರಿಂದ ಸರ್. ಮೈಸೂರಿಂದ, ಹೇಳಿ ಅಮ್ಮ. ನಾವು ಒಂದು ಬೋಗಿದ್ದು ಮಾಡ್ಕೊಂಡಿದೀವಿ, 1.5 ವರ್ಷ ಆಯ್ತು. ಅದು ಬೋಗಿ ದುಡ್ಡು ಕೊಡ್ತಾನೆ ಇಲ್ಲ, ಅವರು ಬೋಗಿ ದುಡ್ಡು ಬರ್ತಾ ಇಲ್ಲ. ನೀವು ಬೇರೆ ಕಡೆ ಹೋಗ್ಬೇಕಾ? ಅದು ಖಾಲಿ ಮಾಡ್ಬಿಟ್ಟಿದೀವಿ ನಾವು. ಖಾಲಿ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅದು ಖಾಲಿ ಮಾಡ್ಬಿಟ್ವಿ. ಅವರು ಈಗ ದುಡ್ಡು ಕೊಡ್ತಾನೆ ಇಲ್ಲ, 1.5 ವರ್ಷದಿಂದ ಬೋಗಿ ದುಡ್ಡು ಕೊಡ್ತಾ ಇಲ್ಲ. ಆ ಮನೆಗೆ ಬಂದಿದ್ದಾರೆ ಯಾರಾದರೂ? ಯಾರು ಬಂದಿಲ್ಲ, ಹಂಗೆ ಖಾಲಿ ಬಿದ್ದಿದೆ. ನಾವು ಬೇರೆಯವ್ರಿಗೆ ಬಡ್ಡಿ ಕಟ್ತಾ ಇದ್ದೀವಿ, ಭೋಗ್ಯ ಮಾಡ್ಬಿಟ್ಟು 5 ಲಕ್ಷಕ್ಕೆ. ಅವರು ಕೊಡ್ತಾ ಇಲ್ಲ, ಅವ್ರು ಬೇರೆಯವ್ರಿಗೂ ಮಾಡ್ಕೊಡೋಕ್ ಬಿಡ್ತಿಲ್ಲ, ಇಲ್ಲ ದುಡ್ಡು ಕೊಡ್ತಿಲ್ಲ ಸರ್. ನೀವು ಹೆಂಗ್ ಬಿಟ್ರ? ಮತ್ತೆ ದುಡ್ಡು ಕೊಡದೆ ಹೆಂಗ್ ಖಾಲಿ ಮಾಡಿದ್ರಿ? ಅವರು ಖಾಲಿ ಮಾಡಿದ್ರು, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಕಡೆ ಅನುಕೂಲ ಆಗಿರೋ ಕಡೆ ಸಿಕ್ತು, ನಾವು ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ವಿ. ನಾವು ಕೀ ಯಾರತ್ತಿದೆ? ನಮ್ಮ ಹತ್ರನೇ ಇದೆ ಕೀ ಸರ್. ಈಗ ಬೇರೆಯವರು ಭೋಗ್ಯಕ್ಕೆ ಬರ್ತಾರೆ, ಅವ್ರಿಗಾರ ಮಾಡ್ಕೊಡಿ ಅಂದ್ರು ಮಾಡ್ಕೊಡ್ತಿಲ್ಲ, ಇಲ್ಲ ಪತ್ರ ಮಾಡ್ಕೊಡಿ ಅಂತಂದ್ರೂ ಪತ್ರನೂ ಮಾಡ್ಕೊಡ್ತಿಲ್ಲ, ಅವರು ಏನು ಮಾಡ್ಕೊಡ್ತಿಲ್ಲ ಗುರುಗಳೇ. ಮತ್ತೆ ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಸಿಗಾಕೊಂಡ್ಬಿಟ್ಟಿದ್ವಿ, ಅವರು ಅಷ್ಟೇ. ಅವರೇ ನಮ್ಗೆ ಧಮಕಿ ಆಗ್ತಿದಾರೆ ಇವಾಗ. ಏನು ರೌಡಿ ಆಡ್ದಂಗ್ ಆಡ್ತಿರಲ್ಲ ನೀವು, ಏನಕ್ಕೆ ಹಿಂಗ್ ಮಾಡ್ತೀರಾ, ದುಡ್ಡೆಲ್ಲ ಕೇಳ್ತೀರಾ ಅಂತ ತುಂಬಾ ಇದ್ ಮಾಡ್ತಾ ಇದಾರೆ ಅವ್ರಿಗೆ. ಇದು ಮನೆ ಭೋಗ್ಯಕ್ಕೆ ಹಾಕಿರೋ ದುಡ್ಡು ಬರಬೇಕು ಅನ್ನೋದಾಗಿದ್ರೆ ನೀವು ಒಂದ್ಸಲ ಹಸು ಈಶ್ವರ ಮುಂದೆ ಬಸವ ಇರ್ತದೆ ನೋಡಿ, ದೇವಸ್ಥಾನ, ಈಶ್ವರ ದೇವಸ್ಥಾನದಲ್ಲಿ ಲಿಂಗದ ಮುಂದೆ ಬಸವ ಇರ್ತದಲ್ಲ, ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಆ ಕಿವಿಲಿ ಪ್ರಾರ್ಥನೆ ಮಾಡಿಬಿಡಿ. ಎಲ್ಲ ಆದಮೇಲೆ ಬಸವನ ಕಿವಿನಲ್ಲಿ ಎಲ್ಲ ಹೇಳಿಬಿಡಿ, ಈ ಥರ ಇಷ್ಟು ದುಡ್ಡು ಕೊಡಬೇಕು, ಮನೆ ಭೋಗ್ಯ ದುಡ್ಡು ಬಂದಿಲ್ಲ, ಮತ್ತು ಈ ಥರ ಯಾರೋ ದುಡ್ಡು ಕೊಟ್ಟವರು ವಾಪಸ್ ಕೊಡ್ತಿಲ್ಲ ಅಂತೇಳಿ ಬಸವನಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಕೊನೆಯಲ್ಲಿ ಆ ಬಸವನು ಕಿವಿಲಿ ಮಾತಾಡಿ 1-2 ಸಲ ನೋಡಿ, ಇದು ಪವರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಭಾಳ ಸಂತೋಷ, ಇದು ಮಾಡಿ ಇಮಿಡಿಯೇಟಾಗಿ. ಇದು ಕಲಿಯುಗದಲ್ಲಿ ದೊಡ್ಡ ಮೋಸ. ಒಂದು ಸಲ ದುಡ್ಡು ಹೋಯ್ತು ಅಂದರೆ ಮತ್ತೆ ಬರೋದು ಕಷ್ಟ. ಅದರಲ್ಲೂ ಕೆಲವು ಜನ ಅದರಿಂದ ನಮ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಅರ್ಥಕೊಳ್ಳೋದೇ ಇಲ್ಲ. ಸತಾಯಿಸಿ ಕೊಡೋದಿಲ್ಲ, ಇಲ್ಲ ನಿಧಾನಕ್ಕೆ ಕೊಡ್ತಾರೆ. ಪಾಪ ಇಲ್ಲಿ ಸಾಲ ಕಟ್ಟಬೇಕು ಅವರು. ಮತ್ತೊಬ್ರು ಯಾರೋ ಕಾಲರ್ ಅಡಿದಾರಲ್ಲೋ. ಹಲೋ ಹಲೋ, ನೀವು ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ತೀವಿ, ಹೊರಗಡೆ ಬನ್ನಿ, ಇಲ್ಲ ಟಿ ವಿ ಮ್ಯೂಟ್ ಮಾಡಿ. ಹಲೋ ಹಲೋ, ಹೇಳಿ, ಯಾವೂರಿಂದ ಕಾಲ್ ಮಾಡ್ತೀರಿ? ಹುಬ್ಳಿಯಿಂದ. ಎಲ್ಲಿಂದ? ಹುಬ್ಳಿಯಿಂದ. ಹೇಳಿ ಮಾತಾಡಿ. ನೋಡಿ, ನೀವು ಟಿ ವಿ ನೋಡ್ಕೊಂಡು ಮಾತಾಡಿದ್ರೆ ಕಾಲ್ ಕಟ್ಟಾಗತ್ತೆ. ಯಾಕೆಂದರೆ ನೀವೇನು ಹೇಳ್ತೀರ ನನಗೆ ಕೇಳಲ್ಲ, ನಾನೇನು ಹೇಳ್ತಾ ನಿಮಗೆ ಕೇಳಲ್ಲ. ಅದಕ್ಕೆ ನಾನು ಬಿಗಿನಿಂಗ್ನ ಹೇಳಿದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬಿಜಾಪುರ್ಲಿಂದ ಮಾತಾಡ್ತೀವಿ ಸರ್. ಎಲ್ಲಿಂದ? ಬಿಜಾಪುರ್ಲಿಂದ ರೀ. ಓ, ಬಿಜಾಪುರಿಂದ. ಇವತ್ತು ಭಾಳಷ್ಟು ಬಿಜಾಪುರ ಕಾಲ್ಗಳು. ಹೇಳಿ ಅಮ್ಮ. ಕಾಲ್ ಸಿಕ್ಕಾರು ಥ್ಯಾಂಕ್ಸ್ ರೀ ಸರ್. ಭಾಳ ಸಂತೋಷ. ಹೇಳಿ, ಏನು ಸಮಸ್ಯೆ? ಮಗ ರೀ 14 ವರ್ಷದ ಅದೇನ್ರಿ, ಒಂದು 20 ವರ್ಷದ ಹುಡುಗ ಮಾಡ್ದಂಗ ಮಾಡ್ತಾನ್ರಿ. ಒಟ್ಟು ಓದೋಲಾಗ್ಯಾನ, ಎದುರು ಬದ್ರ ಹಚ್ಚಿಬಿಟ್ಟ ನೋಡ್ರಿ ಮನ್ಯಾಗ. ಏನೇನು ಇನ್ನೊಂದ್ಸಲ ಹೇಳಿ. ಹುಡುಗ ಒಬ್ನೇ ಮಗ ಅದಾನ್ರಿ. ಎಷ್ಟು ವಯಸ್ಸು? ಈಗ 15 ವರ್ಷದಾಗ ಅದ ನೋಡ್ರಿ. ಹೇಳಿ, ಏನ್ ಮಾಡ್ತಾನ ಅವನು? ಈ ಸಲ 10th ಅದಾನ್ರಿ. ಒಟ್ಟು ಓದಾವಲ್ಲ, ಏನಿತ್ತು ವಸ್ತು ಬರೇ ಮಂದಿಗೆ ದಾನ ಮಾಡ್ತಾನ್ರಿ. ಅವ ಒಟ್ಟು ತನಗ ಅನ್ನೋದ್ ಏನು ಗೊತ್ತೇ ಇಲ್ರಿ ಅದಕ್ಕೆ. ಏನು ಓದ್ತಾ ಇದ್ದಾನೆ? ಯಾವ ನಿಮ್ಮ ಮನೇಲಿ ಇದ್ದಾನ ಅಥವಾ ಹಾಸ್ಟೆಲ್ ಹಾಕಿದ್ದೀರಾ? ಹಾಸ್ಟೆಲಲ್ಲಿ? ಅಲ್ಲಿ ಫಸ್ಟ್ ಹಾಸ್ಟೆಲ್ ಹಾಕಿದೀವ್ರಿ. ಈಗ ಇಲ್ಲೇ ಊರಾಗ ಅದಾನ್ರಿ.
ಸೂಟಿಗೆ ಬಂದಾನ್ರಿ. ಒಟ್ಟು ಏನು ನಂದು ಅನ್ನೋದು ಇಲ್ರಿ, ತಂದೆ ತಾಯಿ ಮಾತು ಒಟ್ಟ ಕೇಳೋದಿಲ್ರಿ. ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆಂಜನೇಯನಿಗೆ ಎಳ್ಳೆಣ್ಣೆ ಹರಳೆಣ್ಣೆ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ತೈಲಾಭಿಷೇಕ ಮಾಡಿಸಿ, ಆಮೇಲೆ ಆ ಎಣ್ಣೆನ ತೊಗೊಂಬಂದು ಅವ್ನಿಗೆ ತಲೆಗೆ ಹಚ್ಬಿಟ್ಟು ಸ್ನಾನ ಮಾಡಿಸಿ, ಖಂಡಿತ ಚೇಂಜ್ ಆಗತ್ತೆ ನೋಡಿ. ಇಷ್ಟು ಮಾಡಿಸಿ, ಭಾಳ ಒಳ್ಳೆಯದು. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಜಮಖಂಡಿಯಿಂದ. ಜಮಖಂಡಿಯಿಂದ. ಓಕೆ, ಹೇಳಿ. ಕೋಟಿ ಕೋಟಿ ನಮಸ್ತೆ ನಿಮಗೆ. ನಮಸ್ಕಾರ ಅಮ್ಮ, ಭಾಳ ಸಂತೋಷ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ನಮ್ಮ ಮಗು ರೀ, ಅವನು ವಯಸ್ಸು ಗೊತ್ತಾಗೋದಿಲ್ರಿ, ನಾವು ಏನು ಕಲ್ತಿಲ್ರಿ. ಏನ ಸ್ವಲ್ಪ ಕ್ಲಿಯರ್ ಮಾತಾಡಿ. ವಯಸ್ಸದು ಗೊತ್ತಾಗೋದು. ಹಲೋ, ಅವರು ನಿಮ್ಮದು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಮೋಸ್ಟ್ಲಿ ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಮತ್ತೊಬ್ಬರು ರೆಡಿ ಇದ್ದಾರೆ ಕಾಲರು. ಹಲೋ ಹಲೋ ಹಲೋ, ಇದು ಸಿರಿಗನ್ನಡ ಇದ್ರದ್ದಲ್ವಾ? ಇವರು ಜಯ ಶ್ರೀ ಗುರು ಶ್ರೀನಿವಾಸ ಇದು. ಹಲೋ ಹಲೋ ಸರ್, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಯಶವಂತಪುರದಿಂದ. ಏನು ಹೇಳಿ. ಹಲೋ, ಅದೇ ಇಲ್ಲಿ ಟಿವಿ ಮೇಲೆ ಈ ಕೂಡಲೇ ಕರೆ ಮಾಡಿ ಅಂತ ಬಂತಿತ್ತು, ಜಯ ಶ್ರೀನಿವಾಸ ಗುರೂಜಿ ಅಂತ. ಅದು ಏನೋ ಕೇಳೋಣ ಅಂತ ಅದಕ್ಕೋಸ್ಕರ ಫೋನ್ ಮಾಡಿದೆ. ಹೇಳಿ ಹೇಳಿ, ಏನು ಕೇಳ್ಬೇಕು ಹೇಳಿ. ಅದು ನಿಮ್ಗೆ ಏನು ಕೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಬಹುಶಃ. ಹಲೋ, ನೀವೇನು ಕೇಳಬೇಕು ಅಂತೀರಿ, ನೀವೇ ರೆಡಿನೇ ಇಲ್ಲ ಕೇಳಲಿಕ್ಕೆ. ಕನ್ಫ್ಯೂಷನ್ನು, ಬೇರೆ ಹೆಸ್ರು ಹೇಳ್ತೀರಾ. ಹೋಗಲಿ ಬಿಡಿ. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬ್ಯಾಂಗ್ಳೂರು ಜ್ಞಾನಭಾರತಿ ನಗರದಿಂದ ಕಾಲ್ ಮಾಡ್ತಿರೋದು. ಭಾಳ ಸಂತೋಷ. ಹೇಳಿ ಅಮ್ಮ. ಅಂದ್ರೆ ಪ್ರಾಬ್ಲಮ್ಸ್ ಎಷ್ಟೊಂದಿದೆ, ಯಾವುದು ಕೇಳೋದಂತ. ಹೇಳಿ. ನನ್ನ ತಮ್ಮಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಹೇಳಿ. ಏನೋ ಬ್ಯಾಂಕಿಂದೇನೋ ವಿಷಯದಲ್ಲಿ ಪ್ರಾಬ್ಲಮ್ ಆಗಿದೆ. ಆಮೇಲೆ ನಮ್ಮ ತಂದೆ ತಾಯಿ ನಮ್ಮ ಮನೇಲಿ ಬಂದಿದ್ದಾರೆ. ಅದೇನಾದ್ರೂ ಸಾಲ್ವ್ ಆಗ್ಬೋದಾ ಅಥವಾ ಏನಾದ್ರು ಪರಿಹಾರ ಇದೆಯಾ? ನೀವು ಏನು ಪ್ರಾಬ್ಲಮ್ ಕರೆಕ್ಟಾಗಿ ಹೇಳಿರ್ತಾನೆ ಪರಿಹಾರ ಹೇಳೋದು. ಏನು ಪ್ರಾಬ್ಲಮ್ಮು? ಬ್ಯಾಂಕಿಂದು ಸ್ವಲ್ಪ ಇಶ್ಯೂಸ್ ಆಗೋಗ್ಬಿಟ್ಟಿದೆ. ಏನು ಇಶ್ಯೂ ಬ್ಯಾಂಕಲ್ಲಿ? ಏನು ಪ್ರಾಬ್ಲಮ್ಮು? ಅಂದ್ರೆ ಸಾಲ ಏನೋ ತೀರ್ತಾ ಇಲ್ಲ, ಆ ತರ ಏನೋ ಇಶ್ಯೂಸ್ ಆಗಿದೆ. ಹಾಗಾಗಿ ಅವನು ಸಂಬಳ ಎಲ್ಲ ಬರ್ತಾ ಇಲ್ಲ, ಜೀವನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಪೇರೆಂಟ್ಸು ನಮ್ಮ ಮನೇಲಿ ಬಂದಿದ್ದಾರೆ. ಅದೇನಾದ್ರು ಸಾಲ್ವ್ ಆಗುತ್ತಾ ಅಂತ. ಈಗ ನಿಮ್ಮ ತಮ್ಮ ಸಾಲಬಾಧೆಯಲ್ಲಿದ್ದಾನೆ ಅಂತ ನೀವು ಅಷ್ಟೇ ತಾನೇ ಹೇಳ್ತಾ ಇರೋದು? ಅಷ್ಟೇ. ಸಾಲಬಾಧೆ. ಲಕ್ಷ್ಮೀ ನರಸಿಂಹರಿಗೆ ದಿನ ಬೆಳಗ್ಗೆ ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ, ಖಾಲಿ ಹೊಟ್ಟೆಲಿ. ಅವ್ರಿಗೆ ಎಷ್ಟು ಏಜು ನಿಮ್ಮ ತಮ್ಮನಿಗೆ? 40 years. 40 years. 48 ದಿವಸ ಒಂದು ಮಂಡಲ, 48 ಡೇಸು 108 ಸುತ್ತು ದಿನ ಅಂಥದ್ದು ಬಿಡದೆ ಅದೇ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ್ಮಿ ಇರಬೇಕು. ಲಕ್ಷ್ಮೀ ನರಸಿಂಹ, ಬರೀ ನರಸಿಂಹ ಅಲ್ಲ, ಲಕ್ಷ್ಮಿ ಜೊತೆ ಇರುವಂಥ ನರಸಿಂಹ ದೇವಸ್ಥಾನಕ್ಕೆ ದಿನ ಅದೇ ಸಮಯ ಅದೇ ದೇವಸ್ಥಾನಕ್ಕೆ 108 ಸುತ್ತು 48 ದಿವಸ ಮಾಡಿದ್ರೆ ಈ ಥರ ದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನೀವು ಟಿ ವಿ ಮುಂದೆ ಕೂತ್ಕೊಂಡು. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಇಲ್ಲಿ ಚಿತ್ರದುರ್ಗ ತಾಲೂಕು ಹಿರಿಯೂರಿಂದ ಬ್ಯಾಡ್ರಳ್ಳಿಯಿಂದ ಸರ್, ಹಳ್ಳಿಯಿಂದ. ಹೇಳಿ ಅಮ್ಮ, ಏನು ಸಮಸ್ಯೆ? ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಏನು ಸಮಸ್ಯೆ ಹೇಳಿ ನಿಮ್ಮ ಮಗಂದು? ಮಗಂದು ಅವನು ಏನು ಕೆಲಸ ಮಾಡಲ್ಲ, ಮನೆಗೂ ಮಾತು ಕೇಳಲ್ಲ. ಮತ್ತೆ ಮೇಲಾಗಿ ಅವನು ಇದು ಸ್ವಲ್ಪ ಇದಕ್ಕಾದ ಅದೇ ಪ್ರಾಬ್ಲಮ್ ಇದೆ ಸರ್, ತಲೆನೋವು ಅಂತಿದ್ದ ಯಾವಾಗ್ಲೂ. ಅದಕ್ಕೆ ಯಾವ್ದು ಇಂಜೆಕ್ಷನ್ ಅಂತಂದೇಳಿ ಎನಿ ಟೈಮ್ ಇಂಜೆಕ್ಷನ್ ಮಾಡ್ಕೊಳಕ್ ಹೋಗ್ಬಿಡ್ತಾನೆ. ಬೇರೆ ಯಾವ್ದು ಅವನಿಗೆ ಕೆಲಸದ ದೃಷ್ಟಿನೇ ಇಲ್ಲ. ಎಷ್ಟು ಏಜು ಅವನಿಗೆ? 30 ಆಗಿದೆ ಸರ್. ಮದುವೆ ಮಾಡಿದ್ದೀರಾ? ಹ್ಞೂ ಸರ್, ಮೊನ್ನೆ 2 ವರ್ಷ ಆಯ್ತು ಸರ್ ಮದುವೆ ಮಾಡಿದ್ವಿ. ಅಲ್ಲಮ್ಮ, ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡಲ್ಲ, ನನಗೆ ಮದುವೆ ಹೆಂಗ್ ಮಾಡಿದ್ರಿ? ಅಂದ್ರೆ ನಮ್ದು ಸ್ವಲ್ಪ ನಾವು ರೈತರು ಸರ್. ನಾವು ಸ್ವಲ್ಪ ರೈತರು ಸರ್. ನಾವು ಅಂದ್ರೆ ಸ್ವಲ್ಪ ಎಲ್ಲ ಹೊಲ ಫಲ ಎಲ್ಲ ಇದೆ ಸ್ವಾಮಿ. ಅದರಿಂದ ನಾವು ಅದನ್ನ ನೋಡ್ಕೊಂಡು ತೋಟ ಇದೆ, ಚೆನ್ನಾಗಿದ್ದೀವಿ ಸರ್ ಮನೆ ಕಡೆಗೆ. ಆದ್ರೂ ಸ್ವಲ್ಪ ನಮ್ಮ ಮನೆ ಸ್ವಲ್ಪ ನಮ್ಮ ಯಜಮಾನ್ರು ಹೋದ್ಮೇಲೆ ಸ್ವಲ್ಪ ನಮ್ಗೆ ಸ್ವಲ್ಪ ತೊಂದ್ರೆ. ಈಗ ಮಗ ನೋಡ್ಕೊತಾ ಇದ್ದಂತ ನಿಮ್ ಜಮೀನಲ್ಲ?
ಇವಾಗ ಬಿಟ್ಟಿದ್ದಾನೆ ಸ್ವಾಮಿ ಗುರುಜಿ, ಇವಾಗ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಅವ್ನು ಏನು ನೋಡೋದಿಲ್ಲ, ಬರೀ ಅವನೇನೋ ಅವನಿದೇನೋ ಅಷ್ಟೇನೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಒಂದ್ಸಲ ಉರುಳು ಸೇವೆ ಮಾಡಿಸಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಉರುಳು ಸೇವೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮೋಸ್ಟ್ಲಿ ಯಾವುದೋ ಸರ್ಪದೋಷದಿಂದ ಈ ಥರ ಮಂಕು ಆಸಕ್ತಿ ಇರೋದಿಲ್ಲ, ಮತ್ತು ಅಸಡ್ಡೆ ಈ ಥರದ್ದೆಲ್ಲ ಇದು ಮಾಡಿಸಿ ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಇನ್ಮೇಲೆ ಪ್ರತಿ ಶನಿವಾರ 8:30ಯಿಂದ 9:00ವರೆಗೂ ಕೂಡ ಈ ಕಾರ್ಯಕ್ರಮ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಭಾನುವಾರದ ಬದಲು ಶನಿವಾರ. ಸಮಯ ಬದಲಾವಣೆ ಇಲ್ಲ, ದಿನ ಬದಲಾವಣೆ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಈ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳಷ್ಟು ಜನ ಕೇಳ್ತಾಯಿದ್ರು. ಈಗ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ www.lakshmisrinivas.in ಅಂತ. ಅದಕ್ಕೆ ಲಾಗಿನ್ ಆಗಿ ನೀವು ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೇಕು. ನಾವು ಯಾರು ಬುಕ್ ಮಾಡೋದಿಲ್ಲ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಬರಬೇಕಾದ್ರೆ ಅವ್ರು ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲವೇ ಇಲ್ಲ ಅಂದರೆ ಬೇರೆ ಥರ ನೋಡ್ತೀವಿ ನಾವು. ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಈವನ್ HIV, ಏಡ್ಸು, ಏನೋ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಬ್ರೈನ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇವೆಲ್ಲ ತೋರಿಸಿರ್ತೀರ ಡಾಕ್ಟರ್ ಹತ್ರ ಹೋಗಿ. ಅದರ ರಿಪೋರ್ಟ್ ಏನಾರು ಇತ್ತು ಅಂದರೆ ಜೊತೆಲಿ ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರನ ತಿಳಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ಅದರಿಂದ ನೀವು ಬುಕ್ ಮಾಡ್ಬೇಕಾದ್ರೆ ಇದನ್ನು ಜಾತಕ ತೊಗೊಂಡು ಬಂದು ಬಹಳ ಒಳ್ಳೆಯದು. ಸ್ವತಃ ಅವರೇ ಬಂದರೆ ಇನ್ನೂ ಬಹಳ ಒಳ್ಳೆಯದು ನಮಗೆ. ಇನ್ನೊಂದು ಕೆಲವೊಂದು ಕಾಲ್ಗಳು ನಮಗೆ ಕನೆಕ್ಟ್ ಆಯಿತು, ಸರಿಯಾಗಿ ಮಾತಾಡಲಿಲ್ಲ ಅವರು. ಬಹುಶಃ ಅವ್ರಿಗೆ ಕಾಲು ನೆಟ್ವರ್ಕ್ ಪ್ರಾಬ್ಲಮಿಂದ ಡಿಸ್ಕನೆಕ್ಟ್ ಆಗಿರ್ಬೋದು. ಮುಂದಿನ ವಾರ ಮೀಟ್ ಮಾಡೋಣ, ಡಿಸಪಾಯಿಂಟ್ ಆಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.